ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮ ಜ್ಞಾನ ಎಂಬ 61ನೆಯ ಉಪನ್ಯಾಸಕ್ಕೆ ಸ್ವಾಗತ. ಭಗವದ್ಗೀತೆಯಲ್ಲಿ ವಾಸುದೇವನೆಂಬ ಪರಮಾರ್ಥ ತತ್ವವನ್ನು ನೇರವಾಗಿ ಕಂಡುಕೊಂಡು ಕೃತಾರ್ಥರಾಗಬಹುದು ಎಂಬುದನ್ನೇ ಪ್ರಧಾನವಾಗಿ ಹೇಳಿರುತ್ತದೆ. ಇಂಥ ಜ್ಞಾನಕ್ಕೆ ಕರ್ಮಯೋಗವನ್ನು, ಜ್ಞಾನ ಯೋಗವನ್ನು ಕ್ರಮಕ್ರಮವಾಗಿ ಪ್ರಾಪ್ತಿ ಸಾಧನವಾಗಿ ಹೇಳಿರುತ್ತದೆ. ಪರಮಾರ್ಥ ತತ್ವವನ್ನು ನೇರವಾಗಿಯೇ ಅರಿತುಕೊಳ್ಳಬಲ್ಲವರು ಉತ್ತಮ ಅಧಿಕಾರಿಗಳು. ಅದನ್ನೇ ಭಾವನೆಯ ಬಲದಿಂದ ಲೋಕಾಂತರವನ್ನು ಸೇರಿ ಅಲ್ಲಿ ಕ್ರಮಕ್ರಮವಾಗಿ ಜ್ಞಾನವನ್ನು ಪಡೆದು ಕೃತಾರ್ಥರಾಗುವರು ಮಧ್ಯಮಾಧಿಕಾರಿಗಳು. ಈ ಮಧ್ಯಮಾಧಿಕಾರಿಗಳನ್ನು 8ನೆಯ ಅಧ್ಯಾಯದಲ್ಲಿ ವರ್ಣಿಸಿರುತ್ತದೆ. ಓಂಕಾರದ ಧ್ಯಾನವನ್ನು ಮಾಡಿ ಆ ಯೋಗಿಯು ದೇವಯಾನವೆಂಬ ಶುಕ್ಲ ಮಾರ್ಗದಿಂದ ಬ್ರಹ್ಮಲೋಕವನ್ನು ಸೇರುವನೆಂದು, ಕರ್ಮರೂಪವಾದ ಯಜ್ಞ ದಾನ ತಪಸ್ಸುಗಳ ಫಲವೆಲ್ಲವನ್ನೂ ಮೀರಿದ ಫಲವನ್ನು ಪಡೆಯುವನೆಂದು ಕ್ರಮ ಮುಕ್ತಿಯನ್ನು ಅವನಿಗೆ ಹೇಳಿದ್ದಾಗಿದೆ. ಉಪಾಸಕನಿಗೆ ಬ್ರಹ್ಮಲೋಕದಲ್ಲಿ ಸಂಕಲ್ಪ ಮಾತ್ರದಿಂದ ಯಾವ ಫಲವಾದರೂ ಆಗಿಬಿಡುವುದೆಂದು ಶ್ರುತಿಯಲ್ಲಿ ವರ್ಣಿತವಾಗಿರುತ್ತದೆ. ಸಾಧಾರಣವಾಗಿ ಕಾಮವಶರಾಗಿರುವ ಜನರ ಸಂಕಲ್ಪಗಳಿಗೆ ಅನೇಕ ಪ್ರತಿಘಾತಗಳುಂಟು. ಸಂಕಲ್ಪಿಸಿದ್ದೆಲ್ಲ ಜನರಿಗೆ ಸಿದ್ಧಿಯಾಗುವುದಿಲ್ಲ. ಭೌತಿಕ ವಿಜ್ಞಾನ ಶಾಸ್ತ್ರದಿಂದ ಪ್ರತಿಘಾತಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಆ ಶಾಸ್ತ್ರದ ಸಹಾಯದಿಂದ ಆಕಾಶಯಾನ, ದೂರವಾರ್ತಾ ಜ್ಞಾನ, ದೂರಶ್ರವಣ, ದೂರದರ್ಶನ ಮುಂತಾದ ಶಕ್ತಿಗಳನ್ನು ಸಂಪಾದಿಸಿಕೊಳ್ಳಬಹುದು. ಆದರೆ ಅಷ್ಟು ಮಾತ್ರದಿಂದ ನಮ್ಮ ಕಾಮಗಳಿಗೆ ಅಡ್ಡಿಗಳು ಇಲ್ಲದಂತೆ ನೋಡಿಕೊಳ್ಳುವುದು ಆಗಲಾರದು. ವಿಜ್ಞಾನ ಶಾಸ್ತ್ರದ ಈ ಶೋಧನೆಗಳಿಂದಲೇ ಜನರಲ್ಲಿ ರಾಗ ದ್ವೇಷಗಳು ಹೆಚ್ಚುತ್ತಿರುವುದು, ಮಾನವನ ಸಂಕಲ್ಪಕ್ಕೆ ಅಡ್ಡಿಗಳು ಹೇರಳವಾಗುತ್ತಿರುವುದು ನಮ್ಮ ಅನುಭವದಲ್ಲಿರುತ್ತದೆ. ರಾಗ ದ್ವೇಷಗಳು ಇರುವವರಿಗೆ ಈ ಪ್ರತಿಘಾತಗಳು ತಪ್ಪುವ ಹಾಗಿಲ್ಲ. ಮನುಷ್ಯರಿಗೆ ಆಗುವ ಭೋಗಗಳಲ್ಲಿ ಯಾರಿಗೆ ವೈರಾಗ್ಯವು ಉಂಟಾಗಿರುವುದೋ ಅವರಿಗೆ ಮನುಷ್ಯರಿಗಿಂತಲೂ ಪ್ರತಿಘಾತಗಳು ಕಡಿಮೆಯಾಗಿರುವವು. ಆದ್ದರಿಂದಲೇ ದೇವತೆಗಳಿಗೆ ಅಂತರ್ಧಾನವೇ ಮುಂತಾದ ಸಿದ್ಧಿಗಳಿರುವವೆಂದು ಶಾಸ್ತ್ರದಲ್ಲಿ ಹೇಳಿರುವುದು ಹೊಂದುತ್ತದೆ. ಕಾಮದ ಹೊಡೆತವನ್ನು ಎಷ್ಟೆಷ್ಟು ತಪ್ಪಿಸಿಕೊಳ್ಳುವೆವೋ ಅಷ್ಟಷ್ಟು ಶಕ್ತಿಯು, ಜ್ಞಾನವು, ಆನಂದವು ಹೆಚ್ಚುವುದು ಎಂಬುದೇ ಇಲ್ಲಿ ತಿಳಿಯಬೇಕಾದ ನಿಯಮವು. ಕಾಮವು ಸತ್ಯ ಕಾಮವೆಂದು, ಅನೃತ ಕಾಮವೆಂದು ಎರಡು ಬಗೆ. ಸತ್ಯ ಕಾಮವೆಂದರೆ ಸಂಕಲ್ಪ ಮಾತ್ರದಿಂದ ದೊರಕಿಯೇ ತೀರುವ ನಿತ್ಯವಾದ ಕಾಮವು. ಅನೃತ ಕಾಮವೆಂದರೆ ಹಾಗೆ ದೊರಕದೇ ಇರುವ ಹುಸಿ ತೋರಿಕೆಯು. ಸಾಮಾನ್ಯ ಜನರ ಸ್ವರೂಪವು ಪರಮಾತ್ಮನೇ ಆಗಿರುತ್ತಾನಾದ್ದರಿಂದ ಅವರಲ್ಲಿಯೂ ಸತ್ಯ ಕಾಮಗಳೇ ಇರುತ್ತವೆಯಾದರೂ ಅವನ್ನು ಅನೃತ ಕಾಮಗಳು ಮುಚ್ಚಿಕೊಂಡಿರುತ್ತವೆ. ಅನೃತವು ಅವರನ್ನು ಹೊರಕ್ಕೆ ಸೆಳೆಯುತ್ತಿರುವುದರಿಂದಲೇ ಅವರು ಸತ್ಯ ಕಾಮಗಳನ್ನು ಅನುಭವಿಸಲಾರದೆ ಸಂಕಟ ಪಡುತ್ತಿರುವರು. ಆದರೆ ಯಾರು ಪರಮಾತ್ಮನನ್ನೇ ನೆನೆಯುತ್ತಾ ಪರಮಾತ್ಮನಲ್ಲಿರುವ ಸತ್ಯ ಕಾಮಗಳನ್ನೇ ಚಿಂತಿಸುತ್ತಾ ಕಾಲವನ್ನು ಕಳೆಯುವರೋ ಅವರಿಗೆ ಈ ಲೋಕದಲ್ಲಿಯೇ ಹೊರಗಿನ ಅನೃತ ಕಾಮಗಳ ಕಾಟವು ತಪ್ಪಿ
ಪರಮಾತ್ಮನ ಮತ್ತು ಅವನಲ್ಲಿರುವ ಸತ್ಯ ಕಾಮಗಳ ಸಾಕ್ಷಾತ್ಕಾರವು ಭಾವನಾ ಬಲದಿಂದ ಆಗಿರುತ್ತದೆ. ಶರೀರವು ಬಿದ್ದ ಬಳಿಕ ಅವರ ಮನಸ್ಸಿನಲ್ಲಿ ಇದ್ದದ್ದೇ ನಿಜವಾಗಿ ಅವರಿಗೆ ಇಚ್ಛಿಸಿದ ಸಿದ್ಧಿಗಳೆಲ್ಲವೂ ಸತ್ಯ ಲೋಕದಲ್ಲಿ ದೊರೆಯುತ್ತವೆ ಹೀಗೆಂದು ಶ್ರುತಿಯಲ್ಲಿ ವರ್ಣಿಸಿರುತ್ತದೆ. ಗೀತೆಯಲ್ಲಿ ಈ ಸಿದ್ಧಿಗಳ ವಿಚಾರವನ್ನು ಹೇಳಿಲ್ಲ. ಏಕೆಂದರೆ ನಿಜವಾಗಿ ಭಗವಂತನ ಉಪಾಸಕರು ಯಾವ ಸಿದ್ಧಿಗಳಿಗೂ ಮರಳಾಗುವುದಿಲ್ಲ. ಅವರಿಗೆ ಪರಮಾತ್ಮನೇ ಬೇಕು. ಅವರಿಗೆ ಸಿದ್ಧಿಗಳೇನು ಅವಶ್ಯಕವಾಗಿ ಉಂಟಾಗುವವಾದರೂ ಅವರು ಅದಕ್ಕಾಗಿ ತಹತಹ ಪಡುತ್ತಿರುವುದಿಲ್ಲ. ಅವರಿಗೆ ಬೇಕಾಗಿರುವುದೆಲ್ಲ ಪರಮಾತ್ಮನೇ. ಆ ಪರಮಾತ್ಮನನ್ನು ಪಡೆದರೆ ಎಲ್ಲ ಫಲವನ್ನು ಪಡೆದಂತೆಯೇ ಆಯಿತೆಂದು ಅವರ ಎಣಿಕೆ. ಇದುವರೆಗೆ ಹೇಳಿರುವುದು ದೇಹವು ಬಿದ್ದ ಬಳಿಕ ಶುಕ್ಲ ಗತಿಯಿಂದ ದೊರಕುವ ಗತಿಯು. ಈ ಗತಿಯಿಂದ ಬ್ರಹ್ಮ ಸಾಯುಜ್ಯವನ್ನು ಪಡೆದವರೂ ಪರಂಪರೆಯಿಂದ ಜ್ಞಾನ ಮೂಲಕವಾಗಿಯೇ ಪರಮ ಪುರುಷಾರ್ಥವನ್ನು ಪಡೆಯುವುದರಿಂದ ಇದನ್ನು ಕ್ರಮಮುಕ್ತಿ ಎಂದು ಕರೆಯುತ್ತಾರೆ. ಈಗ ಭಗವಂತನು ಇಲ್ಲಿಯೇ ಪಡೆಯಬಹುದಾಗಿರುವ ಸತ್ಯೋಮುಕ್ತಿಯನ್ನು ಹೇಳುವೆನೆಂದು ತಿಳಿಸುವುದಕ್ಕಾಗಿ ಹೀಗೆಂದಿರುತ್ತಾನೆ. ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸಸುಖಂ ಸುಸುಖಂ ಅರ್ಥಮವ್ಯಯಂ. ಯೋಗಿಯಾದವನು ಭಗವಂತನನ್ನೇ ಆಶ್ರಯಿಸಿ ಸಾಧನ ಮಾಡುತ್ತಿದ್ದರೆ ಯಾವ ಸಂಶಯವೂ ಇಲ್ಲದಂತೆ ಭಗವತ್ ತತ್ವವನ್ನು ಹೇಗೆ ಅರಿತುಕೊಳ್ಳುವನೋ ಎಂಬುದನ್ನು ಹೇಳುವುದಕ್ಕೆ 7ನೆಯ ಅಧ್ಯಾಯದಿಂದಲೇ ಪ್ರಾರಂಭಿಸಿರುತ್ತದೆ. ಜ್ಞಾನವನ್ನು ವಿಜ್ಞಾನವನ್ನು ಹೇಳುತ್ತೇನೆ. ಇದನ್ನು ಅರಿತುಕೊಂಡರೆ ಮತ್ತೇನು ಅರಿಯತಕ್ಕದ್ದು ಇರುವುದಿಲ್ಲ ಎಂದು ಭಗವಂತನು ಆ ಅಧ್ಯಾಯದ ಪ್ರಾರಂಭದಲ್ಲಿಯೇ ಪ್ರತಿಜ್ಞೆ ಮಾಡಿರುತ್ತಾನೆ. ಈವರೆಗೆ ಹೇಳಿರುವುದು ಜ್ಞಾನವು ಶಾಸ್ತ್ರದಲ್ಲಿ ಹೇಳಿರುವಂತೆ ಪರಮಾತ್ಮನನ್ನು ಅರಿತುಕೊಂಡು ಚಿಂತಿಸುವುದೇ ಜ್ಞಾನವೆನಿಸುವುದು. ಈಗ ವಿಜ್ಞಾನವನ್ನು ಹೇಳುವುದಕ್ಕೆ ಮೊದಲು ಮಾಡಿರುತ್ತದೆ. ಈ ವಿಜ್ಞಾನವು ಹಿಂದೆ ಹೇಳಿರುವ ಜ್ಞಾನಕ್ಕಿಂತ ಬೇರೆ ಎಂದು ತಿಳಿಸುವುದಕ್ಕಾಗಿ ಅದನ್ನು ತು ಅಂದರೆ ಆದರೆ ಎಂಬ ಮಾತಿನಿಂದ ವಿಂಗಡಿಸಿ ಹೇಳಿರುತ್ತದೆ. ಇದು ಗುಹ್ಯತಮವಾದದ್ದು. ಹಿಂದೆ ಹೇಳಿದ ಉಪಾಸನೆಯೂ ಗುಹ್ಯವಾದದ್ದೇ. ಪರಮಾತ್ಮನ ವಿಷಯವೆಂಬುದು ಲೋಕದ ಜನರಿಗೆ ಗುಟ್ಟೆ ಆಗಿರುತ್ತದೆ. ಎಷ್ಟು ಹೇಳಿದರೂ ತಿಳಿಯುವುದಿಲ್ಲ. ಆದರೂ ಈಗ ಹೇಳುವ ಜ್ಞಾನವು ಅದಕ್ಕಿಂತಲೂ ಗುಟ್ಟಾದದ್ದು. ಇದು ರಾಜಗುಹ್ಯವು, ಅಂದರೆ ಗುಟ್ಟುಗಳಲ್ಲೆಲ್ಲ ಅತಿ ದೊಡ್ಡ ಗುಟ್ಟು. ಈ ಗುಟ್ಟನ್ನು ಅರಿತವನೇ ನಿಜವಾಗಿ ಅರಿತವನು. ಇಲ್ಲಿ ಹೇಳಿರುವುದೇ ನಿಜವಾದ ವಿದ್ಯೆ, ತಿಳಿವಳಿಕೆ. ಹಿಂದೆ ಹೇಳಿರುವ ಉಪಾಸನೆಯೂ ವಿದ್ಯೆಯೇ. ಏಕೆಂದರೆ ಅದು ಪರಮಾರ್ಥದ ಚಿಂತನೆಯ ರೂಪವಾಗಿರುತ್ತದೆ. ಆದರೆ ಇದು ರಾಜವಿದ್ಯೆ, ಅಂದರೆ ವಿದ್ಯೆಗಳಲ್ಲೆಲ್ಲ ನಿಜವಾಗಿ ವಿದ್ಯೆ ಎನಿಸಿಕೊಳ್ಳುವುದಕ್ಕೆ ತಕ್ಕದ್ದು. ಇದನ್ನು ಅರಿತರೆ ಅಶುಭದಿಂದ ಬಿಡುಗಡೆಯಾಗುತ್ತದೆ. ಪರಮಾತ್ಮನ ಉಪಾಸನೆಯಿಂದಲೇ ಶಾಸ್ತ್ರದಲ್ಲಿ ಹೇಳಿರುವಂತೆ ಎಡಬಿಡದೆ ಚಿಂತಿಸುವುದರಿಂದಲೇ ಅಶುಭವಾದ ಸಂಸಾರದಿಂದ ಮುಕ್ತಿಯಾಗುತ್ತದೆ. ಆದರೆ ಅದು ಕಾಲಾಂತರದಲ್ಲಿ ದೇಶಾಂತರದಲ್ಲಿ ಆಗುವ ಬಿಡುಗಡೆ. ಇದು
ನೇರವಾಗಿ ಇಲ್ಲಿಯೇ ಸಾಧಕನ ಪ್ರತ್ಯಕ್ಷವಾದ ಅನುಭವಕ್ಕೆ ಗೋಚರವಾಗುವ ಮುಕ್ತಿ. ಉಪಾಸಕರಿಗೆ ಕೂಡ ಈ ವಿಜ್ಞಾನದ ದ್ವಾರದಿಂದಲೇ ಆತ್ಯಂತಿಕವಾದ ಮುಕ್ತಿಯಾಗಬೇಕಾಗಿರುತ್ತದೆ. ಆದ್ದರಿಂದ ಈ ಜ್ಞಾನದಿಂದಲೇ ಅಶುಭದಿಂದ ನಿಜವಾದ ಬಿಡುಗಡೆಯು ಆಗುತ್ತದೆ ಎಂದು ಭಗವಂತನು ಹೇಳಿರುತ್ತಾನೆ. ಈ ಜ್ಞಾನವು ರಾಜವಿದ್ಯೆ, ರಾಜಗುಹ್ಯವು, ಉತ್ತಮವಾದ ಪವಿತ್ರ ಸಾಧನವು. ಪ್ರಾಯಶ್ಚಿತ್ತವೇ ಮುಂತಾದ ಸಾಧನಗಳು ತತ್ಕಾಲಕ್ಕೆ ದೋಷಗಳನ್ನು ಕಳೆಯಬಹುದು. ಆದರೆ ಮತ್ತೆ ಅದೇ ದೋಷಗಳು ಉಂಟಾಗದಂತೆ ಮಾಡುವ ಯೋಗ್ಯತೆಯು ಆ ಪ್ರಾಯಶ್ಚಿತ್ತಗಳಿಗೆ ಇರುವುದಿಲ್ಲ. ಆದರೆ ಈ ಆತ್ಮಜ್ಞಾನವು ಉಂಟಾದರೆ ಮಾತ್ರ ಯಾವುದೊಂದು ದೋಷವು ಎಳ್ಳಷ್ಟು ಉಳಿಯದೆ ಸಂಪೂರ್ಣವಾಗಿ ಆತ್ಯಂತಿಕವಾಗಿ ಒರೆಸಿ ಹೋಗುತ್ತದೆ. ಇದು ನೇರವಾಗಿ ಅನುಭವಕ್ಕೆ ಬರುವಂಥದ್ದು. ಇಷ್ಟೆಲ್ಲ ಗುಣಗಳು ಇರುವವೆಂದ ಮೇಲೆ ಇದು ಧರ್ಮಕ್ಕೆ ವಿರುದ್ಧವಾಗಿರಬಹುದೆಂದು ಶಂಕಿಸುವಂತೆಯೂ ಇಲ್ಲ. ಏಕೆಂದರೆ ಧರ್ಮಕ್ಕೆಲ್ಲ ತಳಹದಿಯಾಗಿರುವ ಆತ್ಮನ ಸ್ವರೂಪವನ್ನೇ ಇದು ತಿಳಿಸಿಕೊಡುತ್ತದೆ. ಇಂತಹ ಸಕಲ ಗುಣಸಂಪೂರ್ಣವಾದ ಇದನ್ನು ದೊರಕಿಸಿಕೊಳ್ಳುವುದು ಬಹಳ ಕಷ್ಟವೆಂದು ಎಣಿಸಬೇಡ. ಇದನ್ನು ಸುಲಭವಾಗಿ ಶರೀರಾಯಾಸವಾಗಲಿ ಚಿತ್ತ ಕ್ಲೇಶವಾಗಲಿ ಇಲ್ಲದೆ ಕುಳಿತಲ್ಲಿಯೇ ರತ್ನವನ್ನು ಚೆನ್ನಾಗಿ ನಿಟ್ಟಿಸಿ ನೋಡಿ ಅದರ ತತ್ವವನ್ನು ಕಂಡುಕೊಳ್ಳುವಂತೆ ಈಗಲೇ ಇಲ್ಲಿಯೇ ಸಂಪಾದಿಸಿಕೊಂಡು ಬಿಡಬಹುದು. ಅಷ್ಟು ಸುಲಭವಾದರೆ ಅದರ ಫಲವೂ ಅಲ್ಪವಾಗಿರುವುದು ಎನ್ನುವುದಕ್ಕಿಲ್ಲ. ಏಕೆಂದರೆ ಕಾಲಾತೀತವಾದ ಆತ್ಮ ತತ್ವವನ್ನು ಇದು ದೊರಕಿಸಿಕೊಡುವುದರಿಂದ ಇದರ ಫಲವು ಅವ್ಯಯವಾಗಿರುವುದು, ಎಂದೆಂದಿಗೂ ನಾಶವಾಗದೇ ಇರುತ್ತದೆ. ಈ ಜ್ಞಾನದಲ್ಲಿಯೂ ಇದರಿಂದ ದೊರಕುವ ಫಲದಲ್ಲಿಯೂ ಶ್ರದ್ಧೆ ಇಲ್ಲದವರಿಗೆ ಮತ್ತೇನಾದರೂ ಸಿಕ್ಕಿದರೂ ಸಿಕ್ಕಬಹುದು. ಆದರೆ ಅವರಿಗೆ ಭಗವಂತನಾದ ನನ್ನ ಪ್ರಾಪ್ತಿಯು ಎಂದಿಗೂ ಆಗಲಾರದು. ಜ್ಞಾನವಿಲ್ಲದವರು ಏನು ಮಾಡಿದರೂ ಯಾವ ಫಲವನ್ನು ಪಡೆದುಕೊಂಡರೂ ಮೃತ್ಯು ಸಂಸಾರದ ಹಾದಿಗೆ ಹಿಂದಿರುಗದೆ ಇರುವುದಕ್ಕೆ ಆಗುವುದಿಲ್ಲ. ಸಂಸಾರವು ಮೃತ್ಯುವಿನ ಹಾದಿ ಎಂಬುದು ಅದರಿಂದ ಹೊರಚ್ಚಾಗಿದ್ದು ಪರೀಕ್ಷಿಸುವವರಿಗೆ ಮಾತ್ರ ತಿಳಿಯುತ್ತದೆ. ಭೋಗವೆಂದರೇನು? ಸಾವಿನ ಹತ್ತಿರಕ್ಕೆ ಹೋಗುವುದು. ಏಕೆಂದರೆ ಭೋಗಗಳನ್ನು ನಾವು ಭೋಗಿಸುವೆವು ಎನ್ನುವಾಗಲೂ ನಿಜವಾಗಿ ಅವೇ ನಮ್ಮನ್ನು ಭೋಗಿಸುತ್ತಿರುವವು. ಭೋಗವು ಆದ ಬಳಿಕ ನಮಗೆ ಅದರಿಂದ ಮೃತ್ಯುವಿನ ದುಃಖವು ಉಂಟಾಗುವುದೆಂದು ಭಾವಿಸಬಾರದು. ಭೋಗ ಸಮಕಾಲದಲ್ಲಿಯೇ ನಾವು ಮೃತ್ಯುವಿನ ಬಾಯಿಗೆ ಸಿಕ್ಕಿರುತ್ತೇವೆ. ಬೆಕ್ಕು ಇಲಿಯನ್ನು ಹಿಡಿದುಕೊಂಡು ಬಿಟ್ಟು ಬಿಟ್ಟು ಚಿನ್ನಾಟವಾಡಿ ಕೊನೆಗೆ ಅದನ್ನು ಕಬಳಿಸುವಂತೆ ಮೃತ್ಯುವು ಜೀವರನ್ನು ತನ್ನ ಬೇಟೆಯ ಕ್ಷೇತ್ರಕ್ಕೆ ಸಿಕ್ಕಿಸಿಕೊಂಡು ಗೋಳು ಗುಟ್ಟಿಸುತ್ತಿರುತ್ತಾನೆ. ಯಮನ ಹತ್ತಿರ ರೋಗಗಳು ಮೂರ್ತಿಮಂತವಾಗಿ ಸಭೆಯಲ್ಲಿ ಇರುವವೆಂದು ಪುರಾಣದಲ್ಲಿ ವರ್ಣಿಸಿರುತ್ತದೆ. ಯಮನು ತನಗೆ ಇಷ್ಟ ಬಂದಾಗ ಪ್ಲೇಗ್, ಕಾಲರ ಮುಂತಾದ ಭೀಕರ ರೋಗಗಳನ್ನು ಜೀವರ ಮೇಲೆ ಬಿಡುತ್ತಾನೆ. ಆಗ ಯಾವ ವೈದ್ಯರು ಅದನ್ನು ಎದುರಿಸಲಾರದೆ ಇರುತ್ತಾರೆ. ತಂದೆಯ ಆಸ್ತಿಗಾಗಿ ಅಣ್ಣ ತಮ್ಮಂದಿರು ಹೊಡೆದಾಡುತ್ತಿರುವಾಗ ವೈದ್ಯನು ರೋಗಿಯನ್ನು ಖಂಡಿತವಾಗಿ ವಾಸಿ ಮಾಡುವೆನೆಂದು ಅಭಯವನ್ನು ಕೊಡುತ್ತಿರುವಾಗ ಈ ಎರಡು ಸಂದರ್ಭದಲ್ಲಿಯೂ ಮೃತ್ಯುವು ನಗುತ್ತಿರುವನಂತೆ.
ಭೋಗವನ್ನು ಸವಿಯುತ್ತಾ ಸುಖಿಯಾಗಿರುವೆವೆಂದು ನಾವುಗಳು ಎಣಿಸುತ್ತಿರುವಾಗಲೇ ಮೃತ್ಯುವಿನ ಹಲ್ಲು ಸಂದಿಯಲ್ಲಿ ಸಿಕ್ಕಿ ನರಳುತ್ತಿರುವೆವು ಎಂಬುದನ್ನು ನಾವೆಲ್ಲಿ ಬಲ್ಲೆವು? ಹಲಸಿನ ಹಣ್ಣನ್ನು ತಿನ್ನುತ್ತಿರುವವನು ರುಚಿಯ ಕಡೆಗೆ ಲಕ್ಷ್ಯವನ್ನು ಕೊಟ್ಟಿರುವವರೆಗೆ ಆ ಹಣ್ಣು ಹೊಟ್ಟೆ ನೋವನ್ನು ಸಿದ್ಧ ಮಾಡುತ್ತಿದೆ ಎಂಬುದು ಹೇಗೆ ತಾನೇ ತಿಳಿದೀತು? ಜ್ಞಾನವನ್ನು ಹೊಗಳಿ ಅಜ್ಞಾನದಲ್ಲಿರುವ ದೋಷವನ್ನೂ ಹೇಳಿದ್ದಾಯಿತು. ಈಗ ಆ ಜ್ಞಾನವನ್ನೂ ಅದರ ಫಲವನ್ನು ವಿಶೇಷವಾಗಿ ತಿಳಿಸುವುದಕ್ಕಾಗಿ ಭಗವಂತನು ಹೊರಟಿರುತ್ತಾನೆ. ಮೃತ್ಯು ಸಂಸಾರವಾಗಿ ಸಾಧಾರಣ ಜನರಿಗೆ ಕಾಣುತ್ತಿರುವ ಇದೇ ಜಗತ್ತೇ ಜ್ಞಾನಿಗಳಿಗೆ ಪರಮಾತ್ಮಮಯವಾಗಿ ಕಾಣುತ್ತಿರುವುದು. ಅನಿಷ್ಟವಾದ ಸಂಸಾರವೇ ಅಜ್ಞಾನಿಗಳಿಗೆ ಗೋಚರವಾಗುವುದು. ಅಮೃತ ಸ್ವರೂಪನಾದ ಪರಮಾತ್ಮನೇ ಜ್ಞಾನಿಗಳಿಗೆ ಕಾಣುತ್ತಿರುತ್ತಾನೆ. ಪರಮಾತ್ಮನಿಗೂ ಈ ಸಂಸಾರದ ಜಗತ್ತಿಗೂ ಇರುವ ಸಂಬಂಧವನ್ನು ಭಗವಂತನು ವರ್ಣಿಸುತ್ತಿರುವುದನ್ನು ಕೇಳಿರಿ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಈ ಸಂಸಾರವು ನಿಜವಾಗಿ ಪರಮಾತ್ಮನೇ ಆಗಿರುವುದು. ಎಲ್ಲ ಭೂತಗಳು ಪರಮಾತ್ಮನಲ್ಲಿಯೇ ಇರುವವು, ಪರಮಾತ್ಮನಲ್ಲಿಯೇ ಕಲ್ಪಿತವಾಗಿರುವವು. ಪರಮಾತ್ಮನು ಭೂತಗಳಲ್ಲಿಲ್ಲ. ನಿಜವಾಗಿ ನೋಡಿದರೆ ಎಲ್ಲೆಲ್ಲಿಯೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮನೇ. ಭ್ರಾಂತಿಯಿಂದ ಈ ಸಂಸಾರವು ನಮಗೆ ಕಾಣುತ್ತಿರುವುದು. ಭ್ರಾಂತಿ ಎಂದರೆ ಸರಿಯಾಗಿರುವುದನ್ನು ಮರೆಯಿಸಿ ತಪ್ಪಾದದ್ದನ್ನೇ ಸರಿ ಎಂದು ತಿಳಿಸುವ ಜ್ಞಾನವು. ಈ ಸಂಸಾರವು ತೋರುತ್ತಿರುವಾಗಲೂ ಇದಕ್ಕೆ ಪರಮಾತ್ಮನೇ ಆಧಾರವಾಗಿರುತ್ತಾನೆ. ಪರಮಾತ್ಮನೇನು ಈ ಸಂಸಾರದ ಆಧಾರದಿಂದ ಇರುವುದಿಲ್ಲ. ಆದರೂ ನಮಗೆ ಸಂಸಾರವೇ ಸ್ವತಂತ್ರವಾಗಿರುವುದೆಂದು ಕಾಣಿಸುತ್ತಿರುವುದಲ್ಲ. ಇಷ್ಟೇ ಅಲ್ಲ, ನಿಜವಾಗಿರುವವನು ಪರಮಾತ್ಮನೊಬ್ಬನೇ, ಜಗತ್ತು ಇಲ್ಲವೇ ಇಲ್ಲ. ಆದರೂ ಪರಮಾತ್ಮನೇ ಇಲ್ಲವೆಂದು, ಜಗತ್ತೊಂದೇ ಇರುವುದೆಂದು ನಮಗೆ ತೋರುತ್ತಿರುವುದಲ್ಲ. ಇದೇಕೆ ಎಂದರೆ ಅಜ್ಞಾನದಿಂದ. ಪರಮಾತ್ಮನೇ ಸತ್ಯವೆಂಬ ವಿಜ್ಞಾನವು ನಮಗೆ ಆದಾಗ ಈ ತಪ್ಪು ತಿಳುವಳಿಕೆಯು ಹಾರಿ ಹೋಗುತ್ತದೆ. ಭೂತಗಳು ನನ್ನಲ್ಲಿವೆ, ನಾನು ಭೂತಗಳಲ್ಲಿಲ್ಲ ಎಂಬುದನ್ನು ಶ್ರೀಕೃಷ್ಣ ಭಗವಂತನು ಬಾಲಲೀಲೆಯಲ್ಲಿ ಯಶೋಧಾದೇವಿಗೆ ತೋರಿಸಿಕೊಟ್ಟನು. ಕೃಷ್ಣನು ಮಣ್ಣು ತಿಂದಿದ್ದಾನೆ ಎಂದು ಬಲರಾಮನು ದೂರು ಹೇಳಿದಾಗ ಯಶೋದೆಯು ಅವನ ಬಾಯಿಯನ್ನು ತೆರೆದು ಪರೀಕ್ಷಿಸಿದಳಂತೆ. ಆಗ ಆತನ ಹೊಟ್ಟೆಯಲ್ಲಿ ಆಕೆಗೆ 14 ಲೋಕಗಳು ಕಾಣಿಸಿದವಂತೆ. ಆಗ ಈ ಕೃಷ್ಣನು ನನ್ನ ಮಗನಲ್ಲ, 7 ಲೋಕಗಳಿಗೂ ಒಡೆಯನಾದ ಭಗವಂತನೇ ಎಂಬ ಅರಿವು ಆಕೆಗೆ ಆಯಿತಂತೆ. ಆದರೇನು, 5 ನಿಮಿಷದಲ್ಲಿ ಆ ಭಗವಂತನ ಮಾಯೆಯಿಂದ ಮೋಹಿತಳಾಗಿ ಮತ್ತೆ ಇವನು ನನ್ನ ಮುದ್ದು ಕಂದನೆ ಎಂಬ ಮೋಹಕ್ಕೆ ಬಲಿಯಾದಳಂತೆ. ಪಶ್ಯಮೇ ಯೋಗಮೈಶ್ವರಂ, ನನ್ನ ಈಶ್ವರ ಶಕ್ತಿಯಾದ ಯೋಗವನ್ನು ನೋಡು ಎಂದು ಭಗವಂತನು ಹೇಳಿರುವುದಕ್ಕೆ ಇದೇ ಕಾರಣ. ಭಗವಂತನ ಯೋಗವು 2 ಬಗೆಯಾಗಿರುತ್ತದೆ. ಭಕ್ತರಿಗೆ ತಾನೇ ಎಲ್ಲಕ್ಕೂ ಆಧಾರನೆಂದು, ನಿಜವಾಗಿ ತಾನೇ ಎಲ್ಲವೂ ಆಗಿರುವೆನೆಂದು ತೋರಿಸಿಕೊಳ್ಳುತ್ತಾನೆ. ಅಹಂಕಾರಿಗಳಿಗೆ ತಾನೇ ಇಲ್ಲವೆಂದು, ಇರುವುದೆಲ್ಲ ಜಗತ್ತೇ ಎಂದು ತೋರುತ್ತಾನೆ. ಕಾಗೆಗಳಿಗೆ ಹಗಲಾಗಿರುವುದೇ,
ಗೂಬೆಗಳಿಗೆ ರಾತ್ರಿಯಾಗಿರುವಂತೆ ಜ್ಞಾನಿಗಳಿಗೆ ಪರಮಾರ್ಥ ಸತ್ಯವಾಗಿರುವ ಪರಮಾತ್ಮನೇ ಅಜ್ಞಾನಿಗಳಿಗೆ ಕಾಣಿಸದೆ ಜಗತ್ತಾಗಿ ಕಾಣಿಸುತ್ತಿರುತ್ತಾನೆ. ಇದೇ ಆತನ ಯೋಗ ಮಾಯೆ. ಭಗವಂತನು ತನ್ನ ಉಪದೇಶವನ್ನು ವಿಶದಪಡಿಸುವುದಕ್ಕಾಗಿ ಒಂದು ದೃಷ್ಟಾಂತವನ್ನು ಕೊಟ್ಟಿರುತ್ತಾನೆ. ಸರ್ವತ್ರವೂ ಸಂಚರಿಸುತ್ತಿರುವುದೆಂಬ ಗಾಳಿಯು ಹೇಗೆ ಆಕಾಶದಲ್ಲಿ ಇರುವುದೋ ಹಾಗೆ ಪರಮಾತ್ಮನಲ್ಲಿ ಸರ್ವಭೂತಗಳು ಇರುತ್ತಿರುವವು. ಈ ದೃಷ್ಟಾಂತದಲ್ಲಿ ವಿವಕ್ಷಿತವಾಗಿರುವ ಅಂಶವು ಯಾವುದೆಂದರೆ, ವಾಯುವು ತನ್ನ ಸಂಚಾರದಿಂದಲೂ ಸ್ಪರ್ಶದಿಂದಲೂ ಎಲ್ಲೆಲ್ಲಿಯೂ ವ್ಯಾಪಿಸಿರುವ ಮಹಾಭೂತವೆಂಬಂತೆ ನಮಗೆ ತೋರುತ್ತಿರುವುದು. ಆದರೆ ಆ ವಾಯುವಿಗೆ ಅವಕಾಶವನ್ನು ಕೊಟ್ಟಿರುವ ಆಧಾರ ವಸ್ತು ಯಾವುದು ಎಂದು ವಿಚಾರ ಮಾಡಿದವರಿಗೆ ಆಕಾಶವು ಅದಕ್ಕಿಂತಲೂ ವ್ಯಾಪಕವೆಂದು, ಆ ವಾಯುವು ಆಕಾಶದ ಆಧಾರವಿಲ್ಲದೆ ಇರಲೇ ಆರದೆಂದು ತಿಳಿದು ಬರುತ್ತದೆ. ಇದರಂತೆ ಪರಮಾತ್ಮನ ಆಧಾರದಿಂದಲೇ ಸರ್ವಭೂತಗಳು ಇರುತ್ತವೆ. ಇನ್ನೊಂದು ಅಂಶವು ಯಾವುದೆಂದರೆ, ವಾಯುವು ಎಲ್ಲೆಲ್ಲಿಯೂ ಬೀಸುತ್ತಿದ್ದರೂ ಅದರ ಸೋಂಕಿನಿಂದ ಆಕಾಶಕ್ಕೆ ಯಾವ ಲೇಪವೂ ಆಗಿರುವುದಿಲ್ಲ. ಇದರಂತೆ ಭೂತಗಳ ದೋಷವು ಪರಮಾತ್ಮನಿಗೆ ಒಂದಿಷ್ಟು ಇರುವುದಿಲ್ಲ. ಇನ್ನೂ ಒಂದಂಶವು ಯಾವುದೆಂದರೆ, ವಾಯುವು ನಿಜವಾಗಿ ಆಕಾಶದ ಕಾರ್ಯವು. ಮಣ್ಣೆ ಮಡಕೆಯಾಗುವಂತೆ ಆಕಾಶವೇ ವಾಯುವಾಗಿ ತೋರುತ್ತಿರುವುದು. ಈ ದೃಷ್ಟಿಯಲ್ಲಿ ಇರುವುದೆಲ್ಲ ಆಕಾಶವೇ ಹೊರತು ವಾಯುವೆಂಬುದೇ ಇಲ್ಲ. ಇದರಂತೆ ಸಮಸ್ತ ಭೂತಗಳಿಗೂ ಪರಮಾತ್ಮನೇ ಕಾರಣನಾಗಿರುತ್ತಾನೆ. ಆದ್ದರಿಂದ ಭೂತಗಳೆಂದರೂ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆಯಾಗಿ ಭೂತಗಳೇ ಇರುವುದಿಲ್ಲ. ಹೀಗೆ ಪರಮಾತ್ಮನು ಭೂತಗಳನ್ನು ಧರಿಸಿರುವನು, ಭೂತಗಳಲ್ಲಿ ಇರುವವನಲ್ಲ. ಭೂತಗಳ ಉತ್ಪತ್ತಿಗೆ ಆತನೇ ಕಾರಣನು. ಆದ್ದರಿಂದ ಆತನೊಬ್ಬನೇ ಪರಮಾರ್ಥವಾಗಿರುವನು. ಭೂತಗಳೆಂಬುವೆಲ್ಲ ಸ್ವಪ್ನದ ತೋರಿಕೆಗಳಂತೆ ಬರಿಯ ತೋರಿಕೆಗಳಾಗಿರುತ್ತವೆ. ಅವು ಪರಮಾತ್ಮನೆಂಬ ಅಧಿಷ್ಠಾನದಲ್ಲಿ ಕಲ್ಪಿತವಾಗಿರುತ್ತವೆ. ಭೂತಗಳು ಇರುವಾಗಲೂ ಲಯವಾದಾಗಲೂ ಹಗ್ಗದಲ್ಲಿ ಕಲ್ಪಿತವಾಗಿರುವ ಹಾವು ಯಾವಾಗಲೂ ಹಗ್ಗದ ಅಧೀನವಾಗಿರುವಂತೆ ಪರಮಾತ್ಮನ ವಶವಾಗಿರುತ್ತದೆ. ಇದನ್ನು ಆಗಲೇ 8ನೆಯ ಅಧ್ಯಾಯದಲ್ಲಿ ತಿಳಿಸಿದ್ದಾಗಿದೆ. ಒಂದೊಂದು ಕಲ್ಪವು ಮುಗಿಯುತ್ತಲೂ ಎಲ್ಲಾ ಭೂತಗಳು ಭಗವಂತನ ಪ್ರಕೃತಿಯಲ್ಲಿ ಅಡಗಿದ್ದು ಹೊಸ ಕಲ್ಪವು ಬರುತ್ತಲೂ ಹೊರ ತೋರಿಕೊಳ್ಳುತ್ತವೆ. ಹೀಗೆ ಜಗತ್ತು ಮತ್ತೆ ಮತ್ತೆ ಲಯವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತಿದ್ದರೂ ಪ್ರತಿಯೊಂದು ಕಲ್ಪದವರು ಹೊಸದಾಗಿರುವ ಈ ಜಗತ್ತನ್ನು ನೋಡಿ ಇದು ಸತ್ಯವು, ಇದು ಎಷ್ಟು ಚೆನ್ನಾಗಿದೆ ಎಂದು ಮೆಚ್ಚುತ್ತಿರುವರು. ಜನರು ಸಂಸಾರವನ್ನು ಹೂಡಿ ಮತ್ತೆ ಮತ್ತೆ ದುಃಖಿಸುವಂತೆಯೂ ಒಂದಕ್ಕೆ 3 ಪಟ್ಟು ಹಣ ಕೊಡುತ್ತೇನೆ ಎಂಬ ಗಿರಗಟ್ಟಿ ದುಡ್ಡಿನ ಆಟದಲ್ಲಿ ಮತ್ತೆ ಮತ್ತೆ ಆಸೆಯಿಂದ ಜನರು ದುಡ್ಡನ್ನು ಹಾಕಿ ಹಾಕಿ ಮೋಸ ಹೋಗಿ ದುಃಖಿಸುವಂತೆಯೂ, ಮಾಯಾ ವಿಲಾಸಕ್ಕೆ ಮರುಳಾಗುವ ಜನರು ಅವಶ್ಯರಾಗಿ ಪೊಲೀಸಿನವನ ಆ ವಶರಾಗಿ, ಅಂದರೆ ಮಾಯಾ ವಿಲಾಸಕ್ಕೆ ಮರುಳಾಗುವ ಜನರು ಅವಶರಾಗಿ ಪೊಲೀಸಿನವನ ಕೈಯಲ್ಲಿರುವ ಕೈದಿಗಳಂತೆ ಪ್ರಕೃತಿ ಪರತಂತ್ರರಾಗಿ ಸುಳ್ಳನ್ನೇ ನಿಜವೆಂದು ನಂಬಿ ದುಃಖದೊಳಕ್ಕೆ ದೂಡಲ್ಪಡುತ್ತಿರುವರು. ಭಗವಂತನ ಪ್ರಕೃತಿಯು ಹೀಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಿದ್ದರೂ ಜಗತ್ತಿನಲ್ಲಿರುವ ಪ್ರಾಣಿಗಳು ಇಲ್ಲಿಯ ಸಂಸಾರ ಮಾಯೆಗೆ ಸಿಕ್ಕಿಬಿದ್ದು ಮತ್ತೆ ನರಳುತ್ತಿದ್ದರೂ ಭಗವಂತನಿಗೆ ಆ ಕರ್ಮಗಳಿಂದ
ಯಾವ ಬಂಧವೂ ಆಗುವುದಿಲ್ಲ. ಏಕೆಂದರೆ ಆತನಿಗೆ ಯಾವ ಕರ್ಮದಲ್ಲಿಯೂ ಸಂಗವಿರುವುದಿಲ್ಲ. ಅವನು ಅವುಗಳಲ್ಲಿ ಉದಾಸೀನನಂತೆ ಇರುತ್ತಾನೆ. ಹಗ್ಗವು ಹಾವಾಗಿ ಜನರನ್ನು ಹೆದರಿಸುತ್ತದೆ ಎಂಬಲ್ಲಿ ಹೇಗೆ ಹಗ್ಗಕ್ಕೆ ಕರ್ತೃತ್ವವಿಲ್ಲವೋ ಹಾಗೆಯೇ ಇಲ್ಲಿಯೂ ತಿಳಿಯಬೇಕು. ಜನರು ಪರಮಾತ್ಮನ ಪ್ರಕೃತಿಗೆ ವಶರಾಗಿ ಸಂಸಾರದಲ್ಲಿ ಸಿಕ್ಕಿ ನರಳುತ್ತಿದ್ದರು. ಪರಮಾತ್ಮನು ಆ ನರಳುವಿಕೆಗೆ ಹೊಣೆಯಲ್ಲ. ಅಜ್ಞಾನಿಗಳಿಗೆ ಮಾಯಾ ಜಗತ್ತಾಗಿ ಅವರನ್ನು ನರಳಿಸುವುದು, ಜ್ಞಾನಿಗಳಿಗೆ ಪರಮಾತ್ಮನಾಗಿ ಕಾಣಿಸಿಕೊಂಡು ಉದ್ಧರಿಸುವುದು, ಇವೆಲ್ಲವೂ ಅವರವರ ಕರ್ಮಕ್ಕೂ ತಿಳುವಳಿಕೆಗೂ ಸೇರಿದ್ದು. ಈ ತಿಳುವಳಿಕೆಯಿಂದ ಫಲವೇನು ಎಂದರೆ ಪರಮಾತ್ಮನು ನಮ್ಮೆಲ್ಲರಿಗೂ ಆತ್ಮನಾಗಿರುತ್ತಾನೆ. ಅದನ್ನು ತಿಳಿದುಕೊಳ್ಳದ್ದರಿಂದ ಸಂಸಾರದ ಬಂಧವಾಗಿರುತ್ತದೆ. ಜ್ಞಾನಿಗಳ ಉಪದೇಶದಿಂದ ಇದನ್ನು ಅರಿತುಕೊಂಡರೆ ಮೋಕ್ಷವಾಗುತ್ತದೆ. ನಾವು ಯಾವ ಯಾವ ದುಃಖವನ್ನು ಅನುಭವಿಸುತ್ತಿದ್ದರೂ ಆ ದುಃಖವನ್ನೆಲ್ಲ ವಿಷಯೀಕರಿಸಿ ನೋಡುತ್ತಿರುವ ಸಾಕ್ಷಿಯು ನಮ್ಮಲ್ಲಿಯೇ ಇರುವುದೆಂಬುದು ನಮಗೆ ಅನುಭವ ಸಿದ್ಧವಾಗಿರುತ್ತದೆ. ಆ ದುಃಖವು ಬರುವ ಮುಂಚೆಯೂ ಬಂದಾಗಲೂ ಅದು ಹೋದ ಬಳಿಕವೂ ನಾವು ಅದನ್ನು ಸಾಕ್ಷಿಯಾಗಿ ಕಂಡು ವರ್ಣಿಸುತ್ತಿರುವೆವು. ಆದರೆ ನಾವು ಆ ಸಾಕ್ಷಿಯನ್ನು ಸುಖ ದುಃಖದಲ್ಲಿ ಅಭಿಮಾನ ಪಡುತ್ತಿರುವ ನಾನು ಎಂಬಂಶವನ್ನು ಬಿಡಿಸಿ ತಿಳಿಯದೇ ಇರುವುದರಿಂದ ನಮಗೆ ಜ್ಞಾನದ ಪೂರ್ಣ ಪ್ರಯೋಜನವೂ ಆಗಿರುವುದಿಲ್ಲ. ಈವರೆಗೆ ಹೇಳಿರುವುದರ ಸಾರವೇನೆಂದರೆ ಒಬ್ಬ ಪರಮಾತ್ಮನೇ ನಮ್ಮೆಲ್ಲರಿಗೂ ಆತ್ಮನಾಗಿರುತ್ತಾನೆ. ಅವನು ಎಲ್ಲಕ್ಕೂ ಸಾಕ್ಷಿಯಾಗಿರುತ್ತಾನೆ. ನಮ್ಮಲ್ಲಿ ನಾನು ನಾನು ಎಂದು ತೋರುವ ಭಾಗವು ಸಾಕ್ಷ್ಯವಾಗಿರುವುದರಿಂದ ಅದಕ್ಕಿಂತ ಈ ಸಾಕ್ಷಿಯು ವಿಲಕ್ಷಣನಾಗಿರುತ್ತಾನೆ. ಈ ನಾನು ಎಂಬುದು ಯಾವಾಗಲೂ ನಮ್ಮ ಸ್ವರೂಪಕ್ಕೆ ಅಂಟಿಕೊಂಡಿರುವುದಲ್ಲ. ಇದು ನಮ್ಮ ಎಚ್ಚರ, ಕನಸು ಎಂಬ ಅವಸ್ಥೆಗಳಲ್ಲಿ ಮಾತ್ರ ಕಾಣುತ್ತಿರುವುದು. ನಾನು ಅದನ್ನು ಇದರಿಂದ ಅರಿಯುತ್ತಿದ್ದೇನೆ ಎಂಬ ತ್ರಿಪುಟಿಯು ಆ ಅವಸ್ಥೆಗಳಲ್ಲಿ ತೋರುತ್ತಿರುತ್ತದೆ. ಆದರೆ ಗಾಢ ನಿದ್ರೆಯಲ್ಲಿ ಈ ತ್ರಿಪುಟಿ ಇರುವುದಿಲ್ಲ. ನಾನು ಎಂಬುದು ಅಲ್ಲಿ ಕಾಣುವುದಿಲ್ಲ. ಆದರೆ ನಮ್ಮ ನಿಜವಾದ ಆತ್ಮನಾದ ಸಾಕ್ಷಿಯು ಮಾತ್ರ ಇದ್ದೇ ಇರುತ್ತಾನೆ. ನಿದ್ರೆಯಲ್ಲಿ ನಾನು ಎಂಬ ಅಭಿಮಾನವಿಲ್ಲ. ಆದರೆ ನಾನೇ ಅಲ್ಲಿಲ್ಲ ಎಂದು ಹೇಳುವುದು ಮಾತ್ರ ಸಲ್ಲದು. ಏಕೆಂದರೆ ನಾನೇ ನಿದ್ರಿಸಿದನು ಎಂಬ ಅನುಭವಕ್ಕೆ ಯಾವ ಬಾಧಕವೂ ಇರುವುದಿಲ್ಲ. ಆ ನಾನು ಯಾವುದು? ವಿಷಯಗಳು, ಇಂದ್ರಿಯಗಳು ಇರುವಾಗ ನಾನು ಎಂಬ ಹುಸಿ ತೋರಿಕೆ ಇರುತ್ತದೆ. ಈ ಮೂರನ್ನು ನೋಡುತ್ತಿರುವ ಸಾಕ್ಷಿಯಾದ ನಾನು ಇವುಗಳಿಲ್ಲದ ನಿದ್ರೆ, ಸಮಾಧಿ ಮುಂತಾದ ಅವಸ್ಥೆಗಳಲ್ಲಿಯೂ ಇರುತ್ತದೆ. ಆ ನಾನು ಎಂಬ ಸಾಕ್ಷಿಯು ಕೇವಲವಾದ ನಿರ್ಗುಣವಾದ ಚಿನ್ಮಾತ್ರವಾಗಿರುತ್ತದೆ. ನಾನು ಮತ್ತು ಇದನ್ನು ಅರಿಯುತ್ತಿರುವ ಸಾಕ್ಷಿ ಇವೆರಡರ ವಿವೇಕವನ್ನು ತಿಳಿಸಿಕೊಡುವುದಕ್ಕೆ ಶ್ರುತಿಯಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿರುತ್ತದೆ. ಒಂದು ಮರದಲ್ಲಿ ಎರಡು ಪಕ್ಷಿಗಳಿವೆಯಂತೆ. ಅವುಗಳಲ್ಲಿ ಒಂದು ಮರದ ಹಣ್ಣನ್ನು ಸವಿಯುತ್ತಾ ಇರುತ್ತದೆಯಂತೆ. ಇನ್ನೊಂದು ಅದನ್ನು ನೋಡುತ್ತಾ ಸುಮ್ಮನೆ ಇರುತ್ತದೆಯಂತೆ. ಈ ದೃಷ್ಟಾಂತದ ಅಭಿಪ್ರಾಯವೇನೆಂದರೆ ಶರೀರವು ದೃಷ್ಟಾಂತದ ಮರದಂತೆ. ಇದರಲ್ಲಿ ತೋರಿಬರುವ ನಾನು ಎಂಬ ಚಿದಾಭಾಸವು
ಅದನ್ನು ಕಾಣುತ್ತಿರುವ ಸಾಕ್ಷಿ ಚೈತನ್ಯವು ಮರದಲ್ಲಿರುವ ಎರಡು ಹಕ್ಕಿಗಳಂತೆ ಒಂದೇ ಕಡೆಯಲ್ಲಿ ಇರುವವು. ಆದರೆ ನಾನೆಂಬ ಜೀವನು ಈ ಶರೀರದಿಂದ ಆದ ಕರ್ಮಗಳು ಫಲಗಳು ತನ್ನವು ಎಂಬ ಅಭಿಮಾನದಿಂದ ಸುಖ ದುಃಖಗಳನ್ನು ಸವಿಯುತ್ತಿರುವನು. ಆದರೆ ನೋಡುತ್ತಿರುವ ಪರಮಾತ್ಮನು ಮಾತ್ರ ಯಾವ ಫಲಕ್ಕೂ ಗಂಟು ಬೀಳದೆ ಇರುವನು. ಅವನೇ ಪರಮಾರ್ಥವಾಗಿ ನಮ್ಮೆಲ್ಲರ ಆತ್ಮನು. ಆ ಸಾಕ್ಷಿಯ ಸ್ವರೂಪವನ್ನು ಚೆನ್ನಾಗಿ ಬಿಡಿಸಿ ನೋಡಿದರೆ ಆತನು ಅದ್ವಿತೀಯನಾಗಿರುವನು, ನಿರ್ಗುಣನಾಗಿರುವನು. ನಾನುಗಳು ಅನಂತವಾಗಿರುವವು. ಎಚ್ಚರದಲ್ಲಿ ಕೂಡ ಒಂದೊಂದವಸ್ಥೆಯಲ್ಲಿ ಒಂದೊಂದು ರೀತಿಯ ನಾನು ತೋರಿಕೊಳ್ಳುವುದು. ಕನಸುಗಳು ಅನಂತವಾಗಿರುವವೆಂಬುದು ತಿಳಿದೇಗಿದೆ. ಆದ್ದರಿಂದ ಅವುಗಳಲ್ಲಿ ತೋರುವ ನಾನುಗಳು ಅನಂತವಾಗಿರುವವು. ಆದರೆ ಈ ಅನಂತವಾದ ನಾನುಗಳನ್ನು ಯಾವ ಮಾರ್ಪಾಡೂ ಇಲ್ಲದೆ ನೋಡುತ್ತಿರುವ ಸಾಕ್ಷಿಯಲ್ಲಿ ಯಾವ ಸಂಖ್ಯೆಯೂ ಇಲ್ಲ. ಅವನೇ ನಮ್ಮ ಮುಖ್ಯ ಆತ್ಮನು. ನಾವು ಸಾಕು ಮಗನನ್ನು ಮುದ್ದಿಸುತ್ತಾ ಹಡೆದ ಮಗನನ್ನು ತಳ್ಳಿ ಹಾಕಿರುವ ಮೂಢರಂತೆ ತೋರಿಕೆಯ ನಾನುಗಳನ್ನೇ ನಮ್ಮ ಆತ್ಮನೆಂದು ಆಯಾ ಅವಸ್ಥೆಯಲ್ಲಿ ನಂಬಿಕೊಂಡು ವ್ಯವಹರಿಸುತ್ತಾ ನಮ್ಮ ನಿತ್ಯಾತ್ಮನಾದ ಈ ಸಾಕ್ಷಿಯನ್ನು ಮರೆತು ಬಿಟ್ಟಿರುವೆವು. ಇದು ಸರಿಯಲ್ಲ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ, ಅವ್ಯಕ್ತ ಮೂರ್ತಿಯಾದ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿರುವುದು ಎಂದು ಭಗವಂತನು ಅಪ್ಪಣೆ ಕೊಡಿಸಿರುವುದನ್ನು, ಪ್ರತ್ಯಕ್ಷಾವಗಮಂ ನೇರಾಗಿ ಅರಿಯುವುದಕ್ಕೆ ಬರುವಂಥದ್ದು ಎಂದು ಹೇಳಿರುವುದನ್ನು ನಾವು ನೆನಪಿನಲ್ಲಿಡಬೇಕು. ಈ ಸಾಕ್ಷಿರೂಪವಾದ ಚೈತನ್ಯವು ಈ ವರ್ಣನೆಗೆ ತಕ್ಕದ್ದಾಗಿರುವುದು. ಹುಸಿ ನಾನು ಜನನ ಮರಣಗಳ ರೂಪವಾದ ಮೃತ್ಯು ಸಂಸಾರದ ಮಾರ್ಗದಲ್ಲಿ ಇರತಕ್ಕದ್ದು. ಅದನ್ನು ದಾಟಿ ಅಮೃತ ರೂಪವಾದ ಈ ಸಾಕ್ಷಿಯಲ್ಲಿ ನಿಂತು ನೋಡುವುದನ್ನು ಕಲಿತುಕೊಳ್ಳಬೇಕು. ಈ ವಿಜ್ಞಾನವನ್ನೇ ಈ ಅಧ್ಯಾಯದ ಪ್ರಾರಂಭದಲ್ಲಿ ಹೊಗಳಿರುವುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.